ನಾವು ಈಗಲಾದರೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಯ ಈ ಚಂದ್ರೇಗೌಡನ ಸಾಹಸ ಎಂಬುದನ್ನು ನಾನಾಗಲಿ ನನ್ನ ಮನೆಗೆ ಕಾರ್ಪಾಡಿಯನ್ನು ಕಳಿಸಿಕೊಟ್ಟಾಗ ನೀನಾಗಲ ಕೆಲಸದ ಕೊಟ್ಟಿದ್ದರು ಬಾಳುತ್ತಿದ್ದರೆ ಈಗಿನ ದೇಹವು ಇಬ್ಬಾಗವಾಗಿದ್ದು ಮಗನ ಹೆಚ್ಚಾಗಿ ಗಂಟು ಹಾಕಿಸಿಕೊಂಡು ಗುಟ್ಟುಕೊಂಡು ನೀರಷ್ಟಾಗಂತ ಇಲ್ಲದ ನೆರಳಿನಲ್ಲಿ ಸಾಯುವ ನೀನು ನನ್ನ ದೇಹ ಹಿಂಭಾಗ ಮಾಡಿ ಹೇಳಿ ಹೀಗೆ ನಿನ್ನನ್ನು ಕಟ್ಟಿ ಹಾಕಿ ನೀನು ಮಾಡುತ್ತಿರುವ ಅನ್ಯಾಯ ಅತ್ಯಾಚಾರ ಕಂಡು ರೈತರನ್ನು ರೊಚ್ಚಿಗೆ ಬೆಚ್ಚಿಗೆ ಹಿಡಿದರೆ ಈಗ ದೇಹವೇ ಪಚ್ಚಿ ಹೋಗುವುದು ಈ ರೈತರ ಸೇರಿನ ಈ ಎಲ್ಲ ಬೆಚ್ಚಿಗತ್ತಿ ಈ ಸಾಲು ಬದಾಚಿ ಬರುವುದರಲ್ಲಿ ಊರಿಗೆ ಹುರಿಯಲಿದೆ ಅಂತ ಬೆಚ್ಚಿ ಹಚ್ಚಿರ್ತೀನಿ ಬೆಂಕಿ ಹಚ್ಚು ಬರೆದು ಪಟ್ಟದಂತೆ ಮಾತನಾಡುವ ನಿನ್ನ ರಕ್ತ ಈ ಭೂತಾಯಿಗೆ ಹಚ್ಚಿದಾಗ ನಿನ್ನ ಆತ್ಮಕ್ಕೆ ಶಾಂತಿ ಇಲ್ಲ ಹೋಗಿ ನಡೆಯುವುದು ಈ ರೈತರ ಸೇರಿನ ಕ್ರಾಂತಿ ಈ ಚಂದ್ರೇಗೌಡ ಇಲ್ಲದಿದ್ದರೆ ನಿನ್ನ ಕುತ್ತಿಗೆ ಕನ್ನಡ ಕಟ್ಟಿ ಆ ಕತ್ತಿನ ಕುತ್ತಿಗೆ ಬರುವುದರೊಳಗಾಗಿ ಈ ನಿಮ್ಮ ರುಂಡ ಬೇರ್ಪಡುವುದು ಖಂಡಿತ. ನೀನು ಅಧಿಕಾರ ಕಳೆದುಕೊಂಡ ನೀನು ಮುಂದೆ ಎಮ್ಮೆಗೆ ಆಗುವುದರೊಳಗಾಗಿ ಈ ನಿನ್ನ ರುಂಡವನ್ನು ತೆಗೆದು ನಮ್ಮೂರಲ್ಲಿ ಬಾಗಿಲಿಗೆ ಹಚ್ಚುತ್ತಾರೆ ನಿರ್ವರ್ತಿಗತ ರೈತರ ನಿಮ್ಮಿಂದ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ ತಿಳಿ ರೈತರ ರುವಾರಿಗೆಂದು ಹಂಪಿನಿಂದ ಬೆಳೆದ ಮಣ್ಣನ್ನು ಚಿಟ್ಟಿ ಏನಾಯ್ತು ತಿಳಿದುಕೋ ಸರ್ವಸ್ತಿ ಹೆದರು ಹೋದರು ಹೆದರು ಕುಲುವಲ್ಲೇ ಈ ಫಲ ಬೀರದು
ಚುನಾವಣೆಯಲ್ಲಿ ಬರುವುದಕ್ಕಾಗಿ ನಿನ್ನನ್ನು ಕೇಳುವೆ. ಆ ಗತ್ತಿಗೆ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಕೇಳಿ ನೊಂದ ರೈತರ ಆತ್ಮಕ್ಕೆ ಶಾಂತಿ ನೀಡಿ ಮರಳಿನ ಆಸ್ತಿಯನ್ನು ಪಡೆದು ರೈತರ ಜ್ಯೋತಿ ಬೆಳಗಿಸಿ ನಿಂತರೆ ನೋವು ಚಾರಳಿ ಮಕ್ಕಳನ್ನು ಚುನಾವಣೆ ಪ್ರತಿನಿಧಿ ಆಗಿವೆಯ ಅವುಗಳನ್ನ ನಿನಗೆಲ್ಲ ಉತ್ತೀರ್ಣತೆ ಕಾಣ್ತದೆ. ಅವುಗಳನ್ನ ನನ್ನ ಮೇಲೆ ಮಾತಾಡುವ ಸ್ಥಿತಿಗೆ ಬಂತೇನೆ ಮಗನ. ಅದು ನೀ ಕೆಂಡ ರೈತ ಎಂದು ಪೊಗಳಿದೆಯಾ? ಅದು ಮತ್ತೆ ತಿರುಗೈ ಎಂದು ಪೊಗಳಿದೆಯಾ? ಕೇಳಲೇ, ಹಗಲು ರಾತ್ರಿ ಮೈ ಮೆತ್ತಗ ಮಾಡಿಕೊಂಡು ಕಲ್ಲು ಮುಳ್ಳಿಗೆ ಹೆಗದ ನಿಷ್ಠೆಯಿಂದ ಕಷ್ಟಪಟ್ಟು ನಿಮ್ಮಂತವರಿಗೆ ಅನ್ನ ಹಾಕುವವನೇ ಈ ರೈತ. ಹಗಲು ರಾತ್ರಿ ಎನ್ನದೆ ಕಲ್ಲು ಮುಳ್ಳಿಗೆ ಬೆದರದೆ ಮಹಡಿಯವನ ಮನದಿಯೊಂದಿಗೆ ಚೆಕ್ಕನ್ನು ಹೊಡೆಯುವ ನಿಮ್ಮಂತ ಮಡಿಮುರುಕರಿಗೆ ಅನ್ನ ಹಾಕುವವನೇ ಈ ರೈತ. ಒತ್ತೊತ್ತಿಗೆ ಸರಿಯಾಗಿ ಊಟ ಮಾಡದೆ ಮೈ ಮೆತ್ತಗ ಮಾಡಿಕೊಂಡು ಹಚ್ಚ ಜೋಳವನ್ನು ಬೆತ್ತಿ ನಿಮ್ಮಂತ ಹಗಲುಗಳಿಗೆ ಹಾಲು ತುಪ್ಪ ಉಳಿಸಿದವನೇ ಈ ರೈತ. ಈಗ ನೀನು ನನ್ನನ್ನು ಸುಮ್ಮನೆ ಬೆಚ್ಚಿ ಬೆಳೆದಿದ್ದರೆ ನಾನು ನಿನ್ನನ್ನು ಬತ್ತು ಮೈ ಚರ್ಚುಗಳು ಬಿಟ್ಟೆ ಮಗನ ಎತ್ತರ. ಜನ